रज निज मन मुकुर सुधारी भरनो रघुवर विमल जसु जोदायक फल चारे बुद्धिहीन तनु जानिके सुमीरो पवन कुमार बल बुद्धि विद्या देहु मोहि हर कलेश विकार हर कलेश विकार ನಾಗನ್ಸರಪುರ ದೇಶಂ ಇಷ್ಟಾರ್ಥ ಸಿದ್ಧಿದಾಯಕ ಶಾಪಾನುಗ್ರಹ ಸಮರ್ಥ ಒಂದೇ ಜಗದ್ಗುರು ಬಸವಲಿಂಗೇಶ್ವರಂ. ನಿನ್ನ ಹೆಸರಿನಲ್ಲಿ ಉಪ್ಪು ಬಿಟ್ಟವರುಂಟು, ನಿನ್ನ ಹೆಸರಿನಲ್ಲಿ ಸೊಪ್ಪು ಬಿಟ್ಟವರುಂಟು, ನಿನ್ನ ಹೆಸರಿನಲ್ಲಿ ತುಪ್ಪ ಬಿಟ್ಟವರುಂಟು, ನಿನ್ನ ಹೆಸರಿನಲ್ಲಿ ತಪ್ಪು ಬಿಟ್ಟವರುಂಟೆ ಹೇಳಯ್ಯ. ನಿನಗಾಗಿ ಕೇಶ ಬಿಟ್ಟವರುಂಟು, ನಿನಗಾಗಿ ವೇಷ ತೊಟ್ಟವರುಂಟು, ನಿನಗಾಗಿ ದೇಶ ತೊರೆದವರುಂಟು, ನಿನಗಾಗಿ ದ್ವೇಷ ತೊರೆದವರುಂಟೆ ಹೇಳಯ್ಯ ಸ್ವತಂತ್ರ ಧೀರ ಸಿದ್ದೇಶ್ವರ. ಮೊದಲಿಗೆ ನನ್ನ ಪ್ರಾತಸ್ಮರಣೀಯ ಪರಮಾರಾಧ್ಯ ಗುರುಮೂರ್ತಿಗಳಾಗಿರುವಂತಹ ಮಹಾರಾಷ್ಟ್ರದ ಮಹಾಂತ ನಾಗಣಸೂರ್ ನಂದಾದೀಪ ಪರಶಿವನ ಪರಮಾವತಾರಿ ಜಗದ್ಗುರು ಬಸವಲಿಂಗ ಶ್ರೀಗಳನ್ನು ಆರಾಧ್ಯ ಗುರುಮೂರ್ತಿ ಕಾಯಕ ಯೋಗಿ ರೇವಣ ಸಿದ್ದಪ್ಪಗಳ ಮನದಲ್ಲಿ ಸ್ಮರಿಸಿಕೊಳ್ತಾ, ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಲು ಅವತರಿಸಿದಂಥ ಬಸವಾದಿ ಶಿವಶರಣ ಮೊದಲು ಮಾಡಿಕೊಂಡು ಜಗತ್ತಿನ ಸಮಸ್ತ ಮಹಾತ್ಮಗಳಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳು ಸಮರ್ಪಿಸಿ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಈ ಕ್ಷೇತ್ರವನ್ನು ಸುಕ್ಷೇತ್ರಗೊಳಿಸಿರುವಂತಹ ಮಹಾಮಹಿಮರಾದ ಸಿದ್ಧಿ ಪುರುಷರಾದ ಅಮೋಘ ಸಿದ್ಧರ ಕರ್ತವ್ಯ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳು ಸಮರ್ಪಿಸಿ, ಒಂದು ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಈ ಧರ್ಮ ಸಭೆಯಲ್ಲಿ ಇದೀಗ ತಾನೇ ನಿಮ್ಮೆಲ್ಲರಿಗೂ ಒಂದೆರಡು ಸವಿ ನುಡಿಗಳನ್ನ ಹೇಳಿದಂತಹ ತಂಟಾಮುಕ್ತ ಅಧ್ಯಕ್ಷರಾಗಿರುವಂತಹ ಮಲ್ಲಿನಾಥ್ ಕಲ್ಯಾಣ್ ಅವರನ್ನೇ ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಂತ ಅವರಿರುವಂಥ ಎಲ್ಲ ಹಿರಿಯರು ತಮ್ಮೆಲ್ಲರೂ ಕೂಡ ಶರಣಾರ್ಥಿ. ಪ್ರತಿ ವರ್ಷ ಜಾತ್ರೆ ನಡೀತಿರುತ್ತೆ. ಜಾತ್ರೆ ಎಂಥದ್ದು ಅಂತಂದರೆ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಇರುವ ಜಾತ್ರೆ ಇದು. ಇಲ್ಲಿ ವರ್ಷದಿಂದ ವರ್ಷಕ್ಕೆ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ. ಯಾಕೆ ಅಂದರೆ ನಮ್ಮ ಊರಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಗಳಾಗಲಿ, ಯಾವುದೇ ಆಧ್ಯಾತ್ಮಿಕ ಕಾರ್ಯಗಳಾಗಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿಕೊಂಡು ಸಹಾಯ ಸಹಕಾರ ಮಾಡಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ. ಅದಕ್ಕೆ ಜಾತ್ರೆ ಅಂತ ಎದಕ್ಕೆ ಕರೀತಾರೆ ಅಂತ, ಜಾತ್ರೆ ಅಂತ ಎದಕ್ಕೆ ಕರೀತಾರೆ ಅಂತಂದರೆ ಜ ಮತ್ತು ತ್ರೆ. ಜ ಅಂದ್ರೆ ಹೋಗು, ಏನು ತೆಗೆದುಕೊಂಡು ಹೋಗು, ಒಂದು ತ್ರೆ ಅಂದ್ರೆ ಮೂರನ್ನು ತೆಗೆದುಕೊಂಡು ಹೋಗು. ಅಮೋಘ ಸಿದ್ಧನ ಹತ್ತಿರ ಹೋಗ್ತಾ ಇದೆಯಲ್ಲ, ಎದಕ್ಕೆ ಹೋಗು ಅಂತ ಹೇಳಿದ್ರು ಅಂದ್ರೆ ಮೂರನ್ನು ತೆಗೆದುಕೊಂಡು ಹೋಗು ಅಂತ. ಯಾವ ಮೂರು ಅಂತಂದ್ರೆ ತನು ಮನ ಧನ. ಮೊದಲ ದೇವರಿಗೆ ಅರ್ಪಣೆ ಮಾಡಬೇಕಾಗಿದ್ದೆ. ಮಾಡ್ತಿರ್ತಾನೆ, ನನ್ನ ಹತ್ರ ಏನಿಲ್ಲ ಅಂದ್ರು ಕಸ ಹೊಡೆದ್ರು ಕೂಡ ದೇವ್ರ ಸೇವೆನೆ. ಅಮೋಘ ಸಿದ್ಧನ ದೇವಸ್ಥಾನಕ್ಕೆ ಬಂದಾಗ ನನ್ನ ಹತ್ರ ಹಣ ಇತ್ತು ಹಣ ಕೊಡ್ತೇನೆ, ನನ್ನ ಹತ್ರ ಕಾಳು ದವಸ ಧಾನ್ಯಗಳಿದ್ದು ಕೊಡ್ತೇನೆ, ನನ್ನ ಹತ್ರ ಏನೂ ಇಲ್ಲಾಂದ್ರೂ ಪರವಾಗಿಲ್ಲ, ಆ ದೇವರಿಗೆ ತನು ಮನ ಧನ ಕೊಡೋ ಜೊತೆಗೆ ಮನವನ್ನು ಕೊಡಬೇಕು ಅಂತ ಹೇಳ್ತಾರೆ. ಮನವನ್ನು ಕೊಡಬೇಕು ಅಂತ ತಿಳ್ಕೊಂಡು ತನು ಕೊಡಬೇಕು ಅನ್ನೋಕೊಂದು ಎಕ್ಸಾಂಪಲ್ ಹೇಳ್ತಿರ್ತೇವೆ ಬಂಧುಗಳೇ. ದೇವಸ್ಥಾನಕ್ಕೆ ಹೋಗಿರ್ತೇವೆ ನಾವು, ನಮ್ಮ ಹಿರಿಯರು ಹೇಳ್ತಾರೆ, ಇವತ್ತು ಅಮೋಘ ಸಿದ್ದೇಶ್ವರನ ಜಾತ್ರೆ ನಡೀತಾ ಇದೆ, ಹೋಗಿ ಹಣ್ಣು ಕಾಯಿ ಮಾಡ್ಕೊಂಬ, ಕಾಯಿ ಅರ್ಪಣೆ ಮಾಡ್ಕೊಂಬ ಅಂತ ಹೇಳ್ತಾರೆ. ಕಾಯಿ ಅರ್ಪಣೆ ಮಾಡ್ಕೊಂಬರ್ರಿ ಅಂದಾಕ್ಷಣ ನಾವು ಏನು ಮಾಡ್ತೇವೆ ಅಂದ್ರೆ ಅಂಗಡಿಗೆ ಹೋಗ್ತೇವೆ. ಫಸ್ಟ್ ಅಂಗಡಿಗೆ ಹೋಗಿ ಕಾಯಿ ತಗೋಬೇಕು, ಟೆಂಗ್ ತಗೋಬೇಕಂತ ತಿಳ್ಕೊಂಡು ಕಾಯಿ ತಗೋಬೇಕಂದಾಗ ಏನು ಮಾಡ್ತೇವೆ ಅಂದ್ರೆ ಅಂಗಡಿಗೆ ಹೋಗಿ ಏನು ಹಾಗೆ ಡೈರೆಕ್ಟಾಗಿ ಕಾಯಿ ತೆಗೆದುಕೊಡ್ದಿಲ್ಲ, ಮೊದಲು ಹೋಗಿ ಕೇಳ್ತೇವೆ ಕಾಯಿ ಎಷ್ಟು ರೂಪಾಯಿಗೆ ಒಂದು ಅಂತ ಕೇಳ್ತೇವೆ. ಅವ್ನು ಹೇಳ್ತಾನೆ 20 ರೂಪಾಯಿಗೆ ಒಂದು ಕಾಯಿ ಅಂತ ಹೇಳ್ತಾನೆ. ಕಾಯಿ ಹೇಳ್ದಾಕ್ಷಣ ಹಂಗೆ ಡೈರೆಕ್ಟಾಗಿ ಕಾಯಿ ತೆಗೆದುಕೊಳ್ಳೋದಿಲ್ಲ. ಕಾಯಿ ತೆಗೆದುಕೊಂಡು ಏನು ಮಾಡ್ತಾವೆ, ಅಳಿಗಾಡ್ಸಿ ನೋಡ್ತೇವೆ. ಹಿಂಗೆ ಅಳಿಗಾಡ್ಸಿ ಯಾಕೆ ನೋಡ್ತೇವೆ ಅಂದ್ರೆ ನೀರು ಐತಿಲ್ಲ ಅಂತ ನೋಡ್ತೇವೆ. ಮತ್ತೆ ಅಷ್ಟೇ ತೆಗೆದುಕೊಳ್ಳೋದಿಲ್ಲ, ಮತ್ತೇನು ಮಾಡ್ತಂದ್ರೆ ಕಾಯಿ ತಗೋತೀವಿ, ಸ್ವಲ್ಪ ಶಬ್ದ ಮಾಡಿ ನೋಡ್ತೇವೆ, ಕುಟ್ಟಿ ನೋಡ್ತೇವೆ. ಕುಟ್ಟಿ ಯಾಕೆ ನೋಡ್ತೇವೆ ಅಂತಂದ್ರೆ ಅದ್ರ ಕೊಬ್ಬರಿ ಐತಿಲ್ಲ ಅಂತ ನೋಡ್ತೇವಂತ. ನೋಡಿ 20 ರೂಪಾಯಿ ಕಾಯಿ ತಗೋಬೇಕಾದ್ರೆ 20 ಸಲ ಯೋಚನೆ ಮಾಡ್ತೇವೆ ನಾವು, 20 ಸಲ ಯೋಚನೆ ಮಾಡ್ತೇವೆ.
ಆದ್ರೆ ಅದೇ ಅಮೋಘ ಸಿದ್ದೇಶ್ವರನ ದರ್ಶನಕ್ಕೆ ಬಂದಾಗ ಅದು ಕಾಯಿ ಇದು ಕಾಯ, ಅದು ಕಾಯಿ ಇದು ಕಾಯ. ಈ ಕಾಯ ತಗೋಬೇಕಾದ್ರೆ ಅವನು 20 ಸಲ ಯೋಚನೆ ಮಾಡ್ತಾನ. ಒಂದು ಕಾಯಿ ತಗೋಬೇಕಾದ್ರೆ ಹೆಂಗ ಅಳಿಗಾಡಿಸಿ ನೀರ್ ಐತಿಲ್ಲ ಅಂತ ನೀವು ನೋಡ್ತಿರೋ, ಹಂಗ ಅಮೋಘ ಸಿದ್ದೇಶ್ವರನ ಹತ್ತಿರ ಹೋದಾಗ ಈ ಕಾಯವನ್ನು ಅಳಿಗಾಡಿಸಿ ನೋಡ್ತಾನತ್ತ. ಅದ್ರಾಗ ನೀರ್ ಐತಿಲ್ಲ ಅಂತ ನೀವು ನೋಡ್ತೀರಿ, ಅಮೋಘ ಸಿದ್ದೇಶ್ವರ ಅಳಿಗಾಡಿಸಿ ನೋಡ್ತಾನ, ನೀರಲ್ಲ ನಿಯತ್ ಐತಿಲ್ಲ ಅಂತ ನೋಡ್ತಾನಂತ, ನಿಯತ್ ಐತಿಲ್ಲ ಅಂತ ನೋಡ್ತಾನ. ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಬಡದ್ ನೋಡ್ತೀರಿ, ಶಬ್ದ ಮಾಡಿ ನೋಡ್ತೀರಿ. ಶಬ್ದ ಮಾಡಿ ನೋಡಿ ಅಂದ್ರ ಈ ಕಾಯಲ್ಲಿ ಈ ತೆಂಗಿನ್ಯಾಗ ಕೊಬ್ಬರಿ ಐತಿಲ್ಲ ಅಂತ ನೀವು ನೋಡ್ತೀರಿ ಬಂಧುಗಳೇ. ಅಮೋಘ ಸಿದ್ದೇಶ್ವರನ ದರ್ಶನಕ್ಕೆ ಬಂದಾಗ ಅವನು ನೋಡ್ತಾನ, ಅವ್ ಪರೀಕ್ಷೆ ಮಾಡ್ತಾನ. ಪರೀಕ್ಷೆ ಅವ್ ಕುಟ್ಟಿ ನೋಡ್ತಾನ. ಕುಟ್ಟಿ ನೋಡಿ ಅದ್ರ ನೀವು ಹೆಂಗ ಕೊಬ್ಬರಿ ಐತಿಲ್ಲ ಅಂತ ನೋಡ್ತಾರಲ್ಲ, ಹಂಗಿದ್ರ ಏನ್ ನೋಡ್ತಾ ಕಬರ್ ಐತಿಲ್ಲ ಅಂತ ನೋಡ್ತಾನಂತ, ಕಬರ್ ಐತಿಲ್ಲ ಅಂತ ನೋಡ್ತಾನಂತ. ಅದಕ್ಕ ಜಾತ್ರೆಗೆ ಹೋಗ್ಬೇಕಾದ್ರೆ ಮೊಟ್ಟ ಮೊದಲನೇ ಅರ್ಪಣೆ ಮಾಡುದು ಕಾಯಲ್ಲ, ಟೆಂಗಲ್ಲ, ಈ ಕಾಯ. ಈ ಕಾಯವನ್ನ ಆ ದೇವನಿಗೆ ಅರ್ಪಣೆ ಮಾಡ್ಬೇಕಂತ ತಿಳ್ಕೊಂಡು ಕಾಯಿ ಅರ್ಪಣೆ ಮಾಡ್ಕೊಂಬರ್ರಿ, ಕಾಯಿ ಅರ್ಪಣೆ ಮಾಡ್ಕೊಂಬರ್ರಿ ಅಂತ ಹೇಳಿದ್ರು. ಜಾತ್ರೆ ತ್ರೆ ಅಂದ್ರ ಮೂರನ್ನು ತೆಗೆದುಕೊಂಡು ಹೋಗು, ಅಮೋಘ ಸಿದ್ಧನ ಹತ್ತಿರ 3 ತೆಗೆದುಕೊಂಡು ಹೋಗು. ಏನು 3 ಅಂದ್ರ ಮೊದಲೇದಾಗಿ ತನು, ಈ ಕಾಯ ತೆಗೆದುಕೊಂಡು ಹೋಗು, ಆಮೇಲೆ ಧನ, ಆಮೇಲೆ ಮನ. ತನು ಮನ ಧನ ಈ 3ನ್ನು ತೆಗೆದುಕೊಂಡು ಹೋಗಿ ಅರ್ಪಣೆ ಮಾಡು. ಜಾತ್ರೆ 3ನ್ನು ತೆಗೆದುಕೊಂಡು ಹೋಗಿ ಅರ್ಪಣೆ ಮಾಡನ್ನು ಜಾತ್ರೆ ಮಾಡ್ತಾರೆ ಬಂಧುಗಳೇ. ನಾ ಹೆಚ್ಚಿಗೆ ಹೇಳಿದೆ ಸಮಯ, ಎಲ್ಲರೂ ಎದಕ್ಕೆ ಕೇಳಿದೆ ಕುಳಿತಿದ್ದಾರೆ ಅಂತಂದ್ರೆ ಇಲ್ಲಿ ಡೊಳ್ಳಿನ ಪದಗಳನ್ನ ಕೇಳ್ಬೇಕಂತ ನಮ್ಮ ಊರಲ್ಲಿ ಬಹಳ ಆಸೆ. ಆ ಉದ್ದೇಶಕ್ಕೋಸ್ಕರ ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಬಂಧುಗಳೇ. ಬಹಳ ಸಂತೋಷ ಆಗಿದ್ದೇನು ಅಂತಂದ್ರೆ ಈ ವರ್ಷ ನಾನು ನೋಡ್ಲಿಕ್ಕತ್ತೊಂದು 3-4 ವರ್ಷ ಆಯ್ತು ಜಾತ್ರೆ ನೋಡ್ಲಿಕ್ಕತ್ತು. ಪ್ರತಿ ವರ್ಷ ನೋಡಿದಾಗ ಒಂದೊಂದು ಹೊಸ ಹೊಸ ಬದಲಾವಣೆಗಳು ಬರ್ತಾ ಇದಾವೆ. ಯಾಕೆ ಅಂದ್ರೆ ಇಲ್ಲೆಲ್ಲರೂ ಒಕ್ಕಟ್ಟಾಗಿ ಏನ್ ಮಾಡ್ತಾರಂದ್ರೆ ಇಷ್ಟೊಂದು ಸುಂದರವಾದ ಸಭಾ ಮಂಟಪವನ್ನು ತಯಾರು ಮಾಡಿದ್ದಾರೆ. ಜೊತೆಗೆ ಈ ಕಮಿಟಿಯವರು, ವಿಶೇಷವಾಗಿ ಅಮೋಘ ಸಿದ್ದೇಶ್ವರನ ಕಮಿಟಿಯವರು ಏನ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡ್ತಾರೆ. ಬಹಳ ಸುಂದರವಾಗಿ. ಇಷ್ಟು ಮಾಡೋದು ಅಷ್ಟು ಸರಳ ಅಲ್ಲ, ಆದ್ರೆ ಯಾವುದೇ ಕೆಲಸ ಇರಲಿ ಅಮೋಘ ಸಿದ್ದೇಶ್ವರನ ಈ ಏನು ಸದ್ಭಕ್ತ ಮಂಡಳಿ ಇದೆ, ಈ ಸಮಿತಿಯವರಿದ್ದಾರೆ, ಬಹಳ ಎಲ್ಲರೂ ಒಕ್ಕಟ್ಟಾಗಿ ಎಲ್ಲರೂ ಕೂಡಿಸ್ಕೊಂಡು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಬಂಧುಗಳೇ. ಜೊತೆಗೆ ನಮ್ಮ ಊರಿನ ಯುವಕರ ಬಗ್ಗೆ ಹೇಳ್ಬೇಕು. ಹುಡುಗರು ಏನದ ಅಂತಂದ್ರೆ ಒಂದು ಸಲ ಪಣ ತೊಟ್ಟು ನಿಂತರು ಅಂದ್ರೆ ಯಾವುದೇ ಕೆಲಸಗಳಿರ್ಲಿ ಅವುಗಳನ್ನ ಬಹಳ ಅಚ್ಚುಕಟ್ಟಾಗಿ ಮಾಡುವಂತ ಶಕ್ತಿ ನಮ್ಮ ಊರಲ್ಲಿದೆ ಬಂಧುಗಳೇ. ಅದಕ್ಕೆ ಹೇಳ್ತಾರೆ, ಹಳೆ ಬೇರು ಹೊಸ ಚಿಗುರು ತಾನಿರಲು ಮರ ಸೊಬಗು ಅಂತ ಹೇಳ್ತಾರೆ. ಹಿರಿಯರು ಬೇಕು ನಮಗೆ, ಹಿರಿಯರ ಮಾರ್ಗದರ್ಶನ ಬೇಕು. ಹೇಗೆ ಬೇರಿಲ್ಲ ಅಂದ್ರೆ ಮರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲೋ, ಮರ ಚೆನ್ನಾಗಿರ್ಬೇಕು ಅಂದ್ರೆ ಬೇರುಗಳು ಬೇಕಾಗ್ತಾವ. ಹಾಗೆ ಹಳೆ ಬೇರು ಬೇಕು, ಹೊಸ ಚಿಗುರು ಬೇಕು. ಹಾಗೆ ನಮ್ಮ ಊರಲ್ಲಿ ಏನು ಅಂತಂದ್ರೆ ಒಳ್ಳೆ ಹಿರಿಯರು ಇದ್ದುಕೊಂಡು ಮಾರ್ಗದರ್ಶನ ಮಾಡ್ತಾರೆ. ಆ ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನವನ್ನ ಪಾಲನೆ ಮಾಡುವಂತ ಯುವಕರಿದ್ದಾರೆ ಅಂತ ತಿಳ್ಕೊಂಡು ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಬಂಧುಗಳೇ. ಆ ಸಮಿತಿಯವರಿಗೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋಣ. ನಾ ಇನ್ನೊಂದು ಮಾತು ಹೇಳ್ತಿರ್ತೆ, ಬಸಣ್ಣ ಒಂದು ಮಾತು ಹೇಳಿದ್ರು, ನಮ್ಗೇನಂತಂದ್ರೆ ನಮ್ಮ ಸಮಾಜ ಕಮ್ಮದ ಹಾಗೆ ಅಂತೇಳಿ. ನಮ್ಮ ಬಸ್ಲಿಂಗ್ ಮುತ್ಯ ಮಾತ್ರ ಅದನ್ನ ಒಪ್ಪೋದೇ ಇಲ್ಲ. ನಮ್ಮ ಬಸ್ಲಿ ಮುತ್ಯವ್ರು ಏನು ಅಂತಂದ್ರೆ ಒಂದು ಮಾತು ಹೇಳಿದ್ರು, ನಿಮ್ಗೊಂದು ಸಣ್ಣ ಅವ್ರ ಜೀವನ ಚರಿತ್ರೆಯಲ್ಲಿ ಬರ್ತದ. ಒಬ್ಬ ಶ್ರೀಮಂತ ಮಠಕ್ಕೆ ಬಂದು ಕುಳಿತಿರ್ತಾನ. ಎಲ್ಲಿ ಸೊಲ್ಲಾಪುರದವ್ರು ದೊಡ್ಡ ಶ್ರೀಮಂತ, ದೊಡ್ಡ ಕೋಟ್ಯಾಧಿಪತಿ ಬಂದು ಕುಂತಿರ್ತಾನ. ಅದೇ ಟೈಮಿಗೆ ಹಂದ್ರಾಳದಾಗ ಒಬ್ಬರು ಪೂಜಾರಿ ಮನುಷ್ಯ ಬಂದು ಕುಂತಿರ್ತಾನ. ಕುಂತಾಗ ಏನತ್ತ ಹಂದ್ರಾಳ ಶ್ರೀಮಂತ ಬಂದಿದ್ದಲ್ಲಿ ಹೇಳ್ತಿರ್ತಾನ, ಅಷ್ಟು ಶ್ರೀಮಂತ, ನನ್ನ ಅಷ್ಟು ಫ್ಯಾಕ್ಟ್ರಿ ಅದ, ನನ್ನ ಅಷ್ಟದ, ನನ್ನ ಬಂಗಾರ ಅಷ್ಟೈತಿ, ನನ್ನ ಹೊಲ ಎಷ್ಟೈತಿ ಅಂತ ತಿಳ್ಕೊಂಡು ಹೇಳ್ಕೊ ಕೂತಿರ್ತಾನ. ಆದ್ರ ಹಂದ್ರಾಳದ ಪೂಜಾರಿ ಮನುಷ್ಯ ಬಂದ್ ಏನಂತಂದ್ರ, ಅಪ್ಪ ನನ್ನ ಮನಿ ಪಾದಪೂಜೆಗೆ ಬರ್ಬೇಕು ಅಂತ ಕೇಳ್ತಾರ. ಪಾದಪೂಜೆಗೆ ಬರ್ಬೇಕು ಅಂತಂದಾಗ ಬಸ್ಲಿ ಮುತ್ಯ ಶ್ರೀಮಂತ ಬಂದಾರ, ಫಸ್ಟ್ ಬಂದಾನಂತ ತಿಳ್ಕೊಂಡು ಅವನ ಮನಿಗೆ ಹೋಗ್ಲಿಲ್ಲ ಅವ್ರು. ಅವಾಗ ಹೇಳಿದ್ರು, ಇಲ್ಲ ನಾನು ಹಂದ್ರಾಳ ಪೂಜಾರಿ ಮನಿ ಪಾದಪೂಜೆಗೆ ಹೋಗ್ತೇನಿ ಅಂದ್ರು. ಅವಾಗ ಅವ್ ಶ್ರೀಮಂತ ಅನ್ನಕತ್ತ, ನಾ ಫಸ್ಟ್ ಬಂದನಿ, ನಾ ಬಂದ ನನ್ನ ಮನಿಗೆ ಬರ್ಬೇಕು, ನೀವು ಅವ್ನ ಮನಿಗೆ ಯಾಕೆ ಹೋಗ್ತೀರಿ ಅಂತಂದಾಗ ಅವ್ರು ಹೇಳ್ತಾರ, ನಿಂದ ಹೇಳ್ಕೊಳಕ್ ಬಂದಿ, ಅವ್ ಭಕ್ತಿಯಿಂದ ಬಂದಾನ. ಅದಕ್ಕ ಶ್ರೀಮಂತ ಬಡವ ಅಂತ ನನ್ನ ಮುಂದೆ ವ್ಯತ್ಯಾಸ ಇಲ್ಲ, ಆ ಜಾತಿ ಈ ಜಾತಿ ಅಂತ ಏನಿಲ್ಲ. ಯಾರು ಫಸ್ಟ್ ಬಂದ್ರೇನಾಯ್ತು, ಭಕ್ತಿಯಿಂದ ಯಾರು ಕರೀತಾರ ಅವ್ರ ಮನಿಗೆ ಹೋಗ್ತಾನೆ ತಿಳ್ಕೊಂಡ್ ಬಸ್ಲಿಂಗ್ ಮುತ್ಯ ಹೇಳಿದಾರ ಬಂಧುಗಳೇ. ಹಾಗೆ ಜಾತಿ ನ ಪೂಚೋ ಸಾಧುಕಿ, ಕಬೀರ್ ದಾಸ್ ಹೇಳ್ತಾರೆ, ಜಾತಿ ನ ಪೂಚೋ ಸಾಧುಕಿ ಪೂಚ್ ಲೀಜಿಯೇ ಜ್ಞಾನ್, ಮೂಲ್ ಕಲೋ ತಲ್ವಾರ್ ಕಾ ಪಡಾ ರಹನ್ ದೋ ಮ್ಯಾನ್ ಅಂತೇಳಿ ಕಬೀರ್ ದಾಸ್ ಹೇಳ್ತಾರೆ. ನೀ ಏನ್ ಮಾಡು ಅಂದ್ರೆ ಖಡ್ಗ ಯುದ್ಧ ಮಾಡಕ್ ಕುಂತಾಗ ಖಡ್ಗ ಅಟ್ಟ ನೋಡು, ಖಡ್ಗಿನ ಮೇಲಿನ ಕವರ್ ಯಾಕೆ ನೋಡ್ತಿ ಅಂತ. ಖಡ್ಗದ ಮೇಲಿನ ಕವರ್, ತಲ್ವಾರ್ ಮೇಲಿನ ಕವರ್ ಯಾಕೆ ನೋಡ್ತಿ, ಖಡ್ಗ ನೋಡು. ಹಾಗೆ
ಸಂತ ಯಾವುದೇ ಸಂತ ಇರಲಿ, ಅಮೋಘ ಸಿದ್ಧ ಇರಲಿ, ಯಾವುದೇ ಜಾತಿಯ ಸಂತ ಇರಲಿ, ಸಂತ ಇದ್ದಾಗ ಒಳಗಿರೋ ಜ್ಞಾನ ನೋಡು, ಮ್ಯಾಲಿ ಜಾತಿ ತಗೊಂಡು ಏನ್ ಮಾಡ್ತೀವಿ, ವೇಷಭೂಷಣ ತಗೊಂಡು ಏನ್ ಮಾಡ್ತೀವಿ ಅಂತ ಹೇಳ್ತಾರೆ ಬಂಧುಗಳೇ. ಹಾಗೆ ನಮ್ಮೂರಲ್ಲಿ ಆ ಸಮಾಜ ಈ ಸಮಾಜ ಅಂತಿಲ್ಲ. ಎಲ್ಲಾ ದೊಡ್ಡಮನಿ ಪರಿವಾರದವ್ರು ನಾ ಬಸ್ಲಿ ಮುತ್ತನ್ ಜಾತ್ರೆ ಬಂದ ನೋಡ್ತಿರ್ತಾನಿ. ಎಲ್ಲಾ ಮನಿ ಕೆಲಸ ಬಿಟ್ಟು ಬಂದ್ ಮಾಡ್ತಿರ್ತಾರೆ. ಹಾಗೆಲ್ಲ ಆ ಸಮಾಜದವರು ಬಂದ್ ಮಾಡ್ತಾರೆ. ನಮಗ ಆ ಸಮಾಜ ಈ ಸಮಾಜ ಅಂತಿಲ್ಲ. ಅದು ನಮ್ದು, ನಮ್ಮವ್ರು ಅಂತ ತಿಳ್ಕೊಂಡು ನಾವೆಲ್ಲರೂ ಬಂದು ಇಲ್ಲೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಂಡ್ ಹೇಳ್ತಾ, ಈ ಜಾತ್ರೆ ವರ್ಷ ವರ್ಷ ಬೆಳಿಲಿ, ಇದನ್ನೇ ಹೀಗೆ ಬೆಳಿಲಿ. ಅಂತ ಒಬ್ಬ ಮಹಾಪುರುಷ ನಮ್ಮೂರಿಗೆ ಬಂದು ಹೋಗಿದ್ದಾರೆ, ಅಂಥವ್ರೊಂದು ಗದ್ದಿಗೆ ಇದೆ ಅಂತಂದ್ರೆ ಅದು ಕೂಡ ವರ್ಷ ವರ್ಷ ಬೆಳ್ಕೊಂಡು ಹೋಗ್ಲಿ, ಜಾತ್ರೆ ಇನ್ನೂ ಎತ್ತರಕ್ಕೆ ಹೋಗ್ಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ನಾ ಈಗ ತಾನೇ ಜೀವ್ರಿಗೆ ಹೋಗಿದ್ದೆ. ಮಲ್ಲುಗೌಡ ಪಾಟೀಲ್ ಅವರು ವರ್ಷ ಕರೆಸಿದ್ರು ಕಾಶಿಲಿಂಗೇಶ್ವರ ದೇವಸ್ಥಾನಕ್ಕೆ. ಆಮೇಲೆ ಅದನ್ನ ಮುಗಿಸ್ಕೊಂಡು ಬರುವಾಗ ಏನೇನಿ, ನಂಗೆ ಮಾತಾಡಕ್ ಬರೋಕ್ಕಾಗೋಲ್ಲ, ಟೈಮ್ 8 ಗಂಟೆ ಇಲ್ಲಿ ಒಪ್ಕೊಂಡೆ, ನಮ್ಮ ಊರ ಜಾತ್ರೆ ಇತ್ತೇನೆ. ಅವ್ರಂದ್ರ ಅಪ್ಪ ನೀವು 8 ಗಂಟೆ ಬಂದು 7 ಬರ್ರಿ, ಬಂದು ಪಾದ ಹಾಕಿ ಹೋಗ್ಬಿಡ್ರಿ ನಡೀತಿತ್ತಂದ್ರು. ಅವಾಗ ಭಾಷಣ ಗೀಷನ್ ಮಾಡಕ್ ಹಚ್ಚಬೇಡ್ರಿ, ನಂಗೆ ಹೋಗ್ಬೇಕಲ್ಲ ಅರ್ಜೆಂಟ್ ಅಂದೆ. ಅಲ್ಲ ಅಂದ್ರು ಆಯ್ತ್ರಪ್ಪ, ನೀವು ಬಂದ ಅಲ್ಲಿ ಕುಂದ್ರಿ, ನಿಮ್ ಪಾದ ಪೂಜೆ ಮಾಡ್ತೇವಿ, ಗಣಪತಿ ಪೂಜೆ ಮಾಡ್ತೇವೆ, ಬಿಟ್ಟು ಬಿಡ್ತೇವೆ ಅಂತಂದ್ರು. ಕಾಶಿಲಿಂಗನ್ ಜಾತ್ರೆ ಮುಗಿದ್ಕೊಳ ಅಲ್ಲಿ ಗಣಪತಿ ಮುಗಿದ್ಕೊಡೋದು, ಮತ್ತೆ ಅಲ್ಲಿಂದ ಬ್ರಹ್ಮಲಿಂಗೇಶ್ವರನ ಗುಡಿ ಕರ್ಕೊಂಡು ಹೊರಗೆ. ಬ್ರಹ್ಮಲಿಂಗೇಶ್ವರ ಗುಡಿ ಕರ್ಕೊಂಡು ಏನ್ ಹೇಳಿ ಟೈಮ್ ಆಗೈತಿ, ಅಲ್ಲಿ ಫೋನ್ ಬಂತ, ಸಮಸ್ಯೆ ಹಿಡಿತೈತಿ, ನಮ್ಮೂರ್ ಜಾತ್ರೆ ಬಿಟ್ಟು ನಾವು ಹೊರಗೆ ಹೋದ್ರೆ ಹಂಗ, ಅದಕ್ಕೆ ನಾ ಇರ್ಬೇಕಾಕೈತಿ, ಹೋಗ್ಬೇಕು ಅಂತ ಹೇಳಿದ್ರು ಬಿಡ್ಲಿಲ್ಲ ಅವ್ರು. ನಡ್ರಿ ಅಲ್ಲಿ ಅಂತ ತಿಳ್ಕೊಂಡು ಅಲ್ಲಿ ಕುಂದಿರ್ಸಿ ಮತ್ತೊಂದು 10 ನಿಮಿಷ ಎಲ್ಲ ಮಂದಿ ಕೂಡಿತ್ತು, ಜೀವ್ರ ಮಂದಿ ಎಲ್ಲ. ಅಪ್ಪ ಒಂದು 5 ನಿಮಿಷ ಮಾತಾಡೇ ಹೋಗ್ರಿ ಅಂದ್ರು. ಅವಾಗ ಹಿಂಗೆಲ್ಲ ಮಾತಾಡೋಗ ಒಂದು ಮಾತು ಹೇಳಿದೆ, ನಮ್ಮ ಊರಾಗ ಇಂಥ ಒಂದು ಜಾತ್ರೆ ನಡಿತೈತಿ, ಎಷ್ಟು ಚಂದ ಮಾಡ್ತಾರ ಅಂತಂದ್ರೆ ಅಲ್ಲೇ ಒಂದಷ್ಟೆಲ್ಲ ಕೂಡ್ಕೊಂಡು ಬಹಳ ಸುಂದರವಾದ ಬಹಳ ವರ್ಷಗಳನ್ನ ಮಾಡ್ಕೊಂಡ್ ಬರ್ತಿದ್ದಾರೆ ಅಂತ ಜಾತ್ರೆ. ಅದ್ರ ವಿಶೇಷವಾದ ಡೊಳ್ಳಿನ ಪದಗಳನ್ನ ಕೇಳ್ಬೇಕು. ಕೂಡ ಬಂದ್ ಮಾಡ್ತಿರ್ತಾನೆ ಬಂದ್ರೆ ನಮ್ದು ನಿಮ್ದು ಅಂತೇನು ವ್ಯತ್ಯಾಸಿಲ್ಲ. ಒಂದೇ ಕೊನೆ ಮಾತು ಹೇಳ್ಬೇಕು ಅಂದ್ರೆ ನಮ್ದು ನಿಮ್ದು ಅನ್ನೋದಕ್ಕಿಂತ ನಮ್ಮ ಊರಿದ್ದು ಅಂತ ತಿಳ್ಕೊಂಡು ಹೆಮ್ಮೆ ಇರ್ತದೆ, ಒಂದು ಹೆಮ್ಮೆಯಿಂದ ಮಾಡೋದು ಅಂತ ತಿಳ್ಕೊಂಡು ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ತಿಳ್ಕೊಂಡು ಹಾರೈಸಿ ನಮಗೆ ಇಲ್ಲಿ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಕಮಿಟಿ ಎಲ್ಲ ಸದಸ್ಯರಿಗೂ ಎಲ್ಲ ಗ್ರಾಮಸ್ಥರಿಗೂ ಮತ್ತೊಂದು ಅಭಿನಂದನೆಗಳನ್ನು ಹೇಳ್ತಾ, ಮತ್ತೆಲ್ಲರಿಗೂ ಇನ್ನೊಂದು ವಿಶೇಷ ಧನ್ಯವಾದ. ಎಲ್ಲ ಹಿರಿಯರು ಹೇಳ್ಬೇಕು, ಇವರೆಲ್ಲ ಎಲ್ಲ ಪಂಚಾಯತಿಯವರಾಗಲಿ ಇದು ಕುರಿತಂತ ಎಲ್ಲ ಗಣ್ಯಮಾನ್ಯರು ಏನು ಅಂತಂದ್ರೆ ಇದಕ್ಕೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ಸಹಕಾರ ಕೊಟ್ಟು ತಮ್ಮಿಂದ ಏನೇನು ಸಾಧ್ಯತೆ ನಾವೆಲ್ಲ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಕಾರಣೀಕರ್ತಾಗಿದ್ದಾರೆ. ಇರುವೆಲ್ಲ ಜೋರಾಗಿ ಚಪ್ಪಾಳೆ ಕಟ್ಟೋಣ. ಜೊತೆಗೆ ಇಷ್ಟೊಂದು ಕಟ್ಟಾಗಿ ವ್ಯವಸ್ಥೆ ಮಾಡುವಂತ ಕಮಿಟಿಯ ಸರ್ವ ಸದಸ್ಯರಿಗೂ ಜೋರಾಗಿ ಚಪ್ಪಾಳೆ ಕಟ್ಟೋಣ. ಜೊತೆಗೆ ಇದರಲ್ಲಿ ನಮ್ಮ ಯುವಕರ ಪಾತ್ರ ಬಹಳ ದೊಡ್ಡದು. ಎಲ್ಲ ಹುಡುಗರು ಕೂಡ್ಕೊಂಡು, ಇಲ್ಲಿ ಗಲ್ಲಿ ಹುಡುಗರಾಗಲಿ ಸುತ್ತಮುತ್ತಲ ಹುಡುಗರಾಗಲಿ ಎಲ್ಲರೂ ಕೂಡ್ಕೊಂಡು ಏನ್ ಮಾಡಿದಾರೆ ಅಂದ್ರೆ ಬಹಳಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ಆ ಎಲ್ಲ ಯುವಕರಿಗೂ ಜೋರಾಗಿ ಚಪ್ಪಾಳೆ ಕಟ್ಟೋಣ. ಅವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಜಾತ್ರೆಗೆ ಸಹಕಾರ ನೀಡುವಂತ ಎಲ್ಲರಿಗೂ ಜೋರಾಗಿ ಚಪ್ಪಾಳೆ ಕಟ್ಟೋದು. ಕೊನೆಯ ಮಾತು, ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ, ಮದುವೆ ಇರಲಿ ಮಸ್ನ ಇರಲಿ ಮನಸ್ಸಿನ ಗುಡು ಕೂಲಾಗಿರಲಿ, ಕಾಲೇ ಇರಲಿ ಬದುಕಿನ ಊಟ ನೀಟಾಗಿರಲಿ, ಕಾಸೆ ಇರಲಿ ಲಾಸೆ ಇರಲಿ ಬದುಕು ಮಾತ್ರ ಕ್ಲಾಸ್ ಆಗಿರಲಿ. ಹಾಗೆ ನಮ್ಮ ನಿಮ್ಮೆಲ್ಲರ ಬದುಕು ಕ್ಲಾಸ್ ಆಗಿರ್ಲಿಕ್ಕೆ ಮಾಸ ಆಗಿರ್ಲಿಕ್ಕೆ ಜಗದ್ಗುರು ಬಸವಲಿಂಗ ಶಿವಗಳ ಆಶೀರ್ವಾದ, ಅದೇ ರೀತಿಯಾಗಿ ಅಮೋಘ ಸಿದ್ದೇಶ್ವರನ ಆಶೀರ್ವಾದ, ಎಲ್ಲ ಮಹಾತ್ಮರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ತಿಳ್ಕೊಂಡು ಹಾರೈಸ್ತಾ ನಮ್ಮ ಮಾತುಗಳು